ಬೆಂಕಿ ಹತ್ಕೊಂಡು ಉರಿತಾ ಇದೆ. ಆಗಬಾರ್ದೆಲ್ಲ ಆಗೋಯ್ತು, ಆಗೋದೆಲ್ಲ ಆದಮೇಲೆ ಶಾಂತಿ ಶಾಂತಿ ಎಂದ ಪ್ರತಾಪ ಸಿಂಹ. ಸಮಾಧಾನದಿಂದ ಹೋರಾಟ ಮಾಡಿ ಎಂದು ಕರೆ. ಆಗೋದೆಲ್ಲ ಆದ ಮೇಲೆ ಶಾಂತಿ ಶಾಂತಿ ಎಂದ ಪ್ರತಾಪ ಸಿಂಹ. ಸಮಾಧಾನದಿಂದ ಹೋರಾಟ ಮಾಡಿ ಎಂದು ಕರೆ. ಮದ್ದೂರಲ್ಲಿ ಕರೆ ಕೊಟ್ಟ ಮಾಜಿ ಸಂಸದ ಪ್ರತಾಪ ಸಿಂಹ. ಹೋರಾಟಗಾರರನ್ನ ಉದ್ದೇಶಿಸಿ ಪ್ರತಾಪ ಸಿಂಹ ಮಾತು. ಹೋರಾಟ ಬೆಂಬಲಿಸಿದ ಜೆಡಿಎಸ್ ಮುಖಂಡರಿಗೆ ನಿಖಿಲ್ ಕುಮಾರಸ್ವಾಮಿ, ಎಚ್.ಡಿ. ಕುಮಾರಸ್ವಾಮಿಗೆ ಪಕ್ಷಾತೀತವಾಗಿ ಬಂದಿರುವ ಕಾಂಗ್ರೆಸ್ ಕಾರ್ಯಕರ್ತರೇ, ಹೀಗಂತ ಭಾಷಣ ಶುರು ಮಾಡಿದ ಪ್ರತಾಪ್ ಸಿಂಹ. ಸಿದ್ದರಾಮಯ್ಯ ಚಾಮುಂಡಿಗೆ ಅವಮಾನ ಮಾಡಿದ್ರು, ಮಹಿಷ ದಸರಾ ಮಾಡಲು ಮುಂದಾಗಿದ್ರು, ಅದನ್ನ ಮೆಟ್ಟಿ ನಿಂತಿದ್ದೇವೆ. ಇದೇ ರೀತಿ ಇಲ್ಲೂ ಹೋರಾಟಗಳು ಆಗಬೇಕು, ಹೀಗಂತ ಕರೆ ಕೊಟ್ಟ ಪ್ರತಾಪ್ ಸಿಂಹ. ಆಗೋದೆಲ್ಲ ಆದ್ಮೇಲೆ ಶಾಂತಿ ಶಾಂತಿ ಅಂತ ಬಡ್ಕಂಡೇನು ಪ್ರಯೋಜನ? ಅಲ್ಲಿಗೆ ಮದ್ದೂರಿನಲ್ಲಿ ಈ ಸಂಘರ್ಷ ಆಗೋದಕ್ಕೂ ಒಂದು ಅರ್ಥದಲ್ಲಿ ಈ ರಾಜಕಾರಣಿಗಳೇ ಕಾರಣ. ಅದಕ್ಕಿಂತ ಮುಂಚಿತವಾಗಿ ಪ್ರತಾಪ್ ಸಿಂಹ ಏನ್ ಮಾತನಾಡಿದ್ರು ಕೇಳಿಸ್ಕೊಂಡು ಬರೋಣ. ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಬರಡು ನಿಮ್ದು. ಅಲ್ಲಿ ನಮ್ದು ಸಮೃದ್ಧವಾದ ಧರ್ಮ ಇದು. ನಾನೆಲ್ಲ ಜನ ಪ್ರಶ್ನಿಸ್ತೀವಿ. ನಾವೆಲ್ಲರೂ ಮಸೀದಿ ಎದುರುಗಡೆ ಕೂಡಲೇ ಕೂಪರ್ದಂತ ನೀವು ಮಾತ್ರ ಅದನ್ನ ಬಿಟ್ಟು ದೇವ್ರಿಲ್ಲ ದೇವ್ರಿಲ್ಲ ಅಂತ 3 ವರ್ಷ 3 ಹೊತ್ತು ಬಂಬಡಿ ಬಚಾಯಿಸ್ತೀರಿ. ಅದನ್ನ ನಾವು ಕೇಳಿಸ್ಕೊಳ್ಳೋದು. ಮಸೀದಿ ಮಾಡ್ಬೇಡಿ, ಮಸೀದಿ ಎದುರುಗಡೆ ಕೂಡ ಡಿಜೆ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ. ಇದನ್ನ ಪೊಲೀಸರ ಇದನ್ನು ಕೂಡ ನ್ಯಾಯ ಅಲ್ಲ. 6.5 ವರ್ಷಕ್ಕೆ ಬದಲಾಗ್ತಾರೆ. ಆದ್ರೆ ನೀವು ಸರ್ವೇಸಿನವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂತವ್ರು. ದಯವಿಟ್ಟು ನಿಮ್ಮಿಂದ ನಾವು ಇದನ್ನ ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ವಿನಮ್ರವಾಗಿ ನಾನು ಹೇಳಲಿಕ್ಕೆ ಬರ್ತೇನೆ. ಈಗ ನಮ್ಮ ಹುಡುಗರದ್ದು ಏನ್ ಡಿಮಾಂಡ್ ಇದೆ, ಪ್ರೊಸೆಷನ್ ತಗೊಂಡು ಹೋಗ್ತಾರೆ, ಅವಕಾಶವನ್ನು ಮಾಡ್ಕೊಡಿ. ಜೊತೆಗೆ ಮಸೀದಿ ಏನಿದೆ, ಮಸೀದಿ ಕಲ್ಲು ಆ ಮುಲ್ಲಾ ಯಾರು ಅವರು ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಮಾಡ್ತೀವಿ, ಇಂತ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಭರವಸೆನ ಕೊಟ್ಟು ನಾವು ಇಲ್ಲಿಂದ ತೆರಳ್ತೀವಿ. ಹುಡುಗರನ್ನ ಅರೆಸ್ಟ್ ಮಾಡಿದ್ರೆ ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಿ. ನಮ್ಮ ಮೈಸೂರಲ್ಲಿ ಒಂದ್ ಕಡೆ ಕಂಪ್ಲೇಂಟ್ 20,000 ರೂಪಾಯಿ ಇಸ್ಕೊಂಡಿದ್ರು. ಇಲ್ಲಿ ಮದ್ದೂರಿನಲ್ಲಿ ಇಸ್ಕೊಂಡಿದ್ದಾರೆ. ಆ ಅಧಿಕಾರಿ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ತೀವಿ. ದಯವಿಟ್ಟು ಇಮಿಡಿಯೇಟ್ ಎಫ್ಐಆರ್ ಹಾಕ್ಬೇಕು. ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಬರಡು ನಿಮ್ದು. ಅಲ್ಲಿ ನಮ್ದು ಸಮೃದ್ಧವಾದ ಧರ್ಮ ಇದು. ನಾನೆಲ್ಲ ಜನ ಪ್ರಶ್ನಿಸ್ತೀವಿ. ನಾವೆಲ್ಲರೂ ಮಸೀದಿ ಎದುರುಗಡೆ ಕೂಡಲೇ ಕೂಪರ್ದಂತ ನೀವು ಮಾತ್ರ ಅದನ್ನ ಬಿಟ್ಟು ದೇವ್ರಿಲ್ಲ ದೇವ್ರಿಲ್ಲ ಅಂತ 3 ವರ್ಷ 3 ಹೊತ್ತು ಬಂಬಡಿ ಬಚಾಯಿಸ್ತೀರಿ. ಅದನ್ನ ನಾವು ಕೇಳಿಸ್ಕೊಳ್ಳೋದು. ಮಸೀದಿ ಮಾಡ್ಬೇಡಿ, ಮಸೀದಿ ಎದುರುಗಡೆ ಕೂಡ ಡಿಜೆ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ. ಇದನ್ನ ಪೊಲೀಸರ ಇದನ್ನು ಕೂಡ ನ್ಯಾಯ ಅಲ್ಲ. 6.5 ವರ್ಷಕ್ಕೆ ಬದಲಾಗ್ತಾರೆ. ಆದ್ರೆ ನೀವು ಸರ್ವೇಸಿನವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂತವ್ರು. ದಯವಿಟ್ಟು ನಿಮ್ಮಿಂದ ನಾವು ಇದನ್ನ ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ವಿನಮ್ರವಾಗಿ ನಾನು ಹೇಳಲಿಕ್ಕೆ ಬರ್ತೇನೆ. ಈಗ ನಮ್ಮ ಹುಡುಗರದ್ದು ಏನ್ ಡಿಮಾಂಡ್ ಇದೆ, ಪ್ರೊಸೆಷನ್ ತಗೊಂಡು ಹೋಗ್ತಾರೆ, ಅವಕಾಶವನ್ನು ಮಾಡ್ಕೊಡಿ. ಜೊತೆಗೆ ಮಸೀದಿ ಏನಿದೆ, ಮಸೀದಿ ಕಲ್ಲು ಆ ಮುಲ್ಲಾ ಯಾರು ಅವರು ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಮಾಡ್ತೀವಿ, ಇಂತ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಭರವಸೆನ ಕೊಟ್ಟು ನಾವು ಇಲ್ಲಿಂದ ತೆರಳ್ತೀವಿ. ಸ್ನಾನ ಮಾಡ್ಕೊಂಡು ಟೀ ಶರ್ಟ್ ಹಾಕೊಂಡು ಹೆಗಲ ಮೇಲೆ ಕೇಸರಿ ಹಾಕೊಂಡು ಬಂದು ನಿಂತ ಮಹಾನುಭಾವ ಹೇಳಿದ್ದು, ಮರಳುಗಾಡಿನ ಮರುಭೂಮಿಯಲ್ಲಿ ಬದುಕುವ ನಿಮಗೆ ಇಷ್ಟಿರಬೇಕಾದ್ರೆ ಸಮೃದ್ಧ ಭಾರತ ಇದು ಅಂತ ಹೇಳೋದು ಯಾರು? ಮಾಜಿ ಸಂಸದ ಪ್ರತಾಪ್ ಸಿಂಹ. 60,000 ಭಾರತೀಯ ಮುಸಲ್ಮಾನರಲ್ವಾ ಭಾರತಕ್ಕಾಗಿ ಹೋರಾಟ ಮಾಡಿದ್ದು. ಇಂಡಿಯಾ ಗೇಟ್ ಹೋಗಿ ನೋಡಕ್ಕೆ ಹೇಳಿ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ. ಅದೇ ಮರುಭೂಮಿಯ ಜನ 60,000 ಚಿಲ್ಲರೆ ಇಂಡಿಯಾ ಗೇಟ್ ಅಲ್ಲಿ ಉಲ್ಲೇಖ ಇದೆ. ಭಾರತಕ್ಕಾಗಿ ಪ್ರಾಣ ಬಿಟ್ಟವರು ಯಾರು ಅಂತ ಹೇಳ್ತಿರೋ ಈ ಮಹಾನುಭಾವ ಮುಂದಕ್ಕೆ ಹೇಳೋದಿಲ್ಲ. ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಸೊ
ಶಾಂತಿಯುತ ಕರೆ ಕೊಡಯ್ಯ ಅಂತ ಹೇಳಿದ್ರೆ ಅಲ್ಲಿಯೂ ರಾಜಕೀಯದ ತೀಟೆನೇ ಹುಡುಕಿದ್ದು ಪ್ರತಾಪ್ ಸಿಂಹ. ಸಂಸದ ಅಲ್ಲ, ಕಳ್ಕಂಡ. ರಾಜಕೀಯವಾದಂತಹ ಜವಾಬ್ದಾರಿ ಇಲ್ಲ, ರಾಜಕೀಯ ಶಕ್ತಿಯೂ ಇಲ್ಲ. ಮುಂದಕ್ಕೇನಾದ್ರೂ ಬಿಜೆಪಿ ಮನಸ್ಸು ಮಾಡಿದ್ರೆ ಕೊಟ್ಟರು ಕೊಟ್ಟಿಯಾರು ಅನ್ನೋ ಅರ್ಥಕ್ಕೆ ಇಲ್ಲಿ ಬಂದು ರಾಜಕೀಯ ಮಾಡ್ತಿರೋದು. ಶಾಂತಿಯ ಸಭೆಯಲ್ಲ, ಅದರ ಅರ್ಥ ಎರಡೂ ಸಮುದಾಯಗಳನ್ನ ಶಾಂತ ಮಾಡುವಂತಹ ಭಾಷಣ ಆಗಬೇಕು ರಾಜಕಾರಣಿಗಳದ್ದು. ಬಾಯಿ ಎತ್ತಿದ್ರೆ ಮುಲ್ಲ ಅನ್ನೋದಕ್ಕಿಂತಲೂ ಮುಂಚಿತವಾಗಿ ಮುಲ್ಲನನ್ನು ಸಮಾಧಾನ ಮಾಡಬೇಕು, ಇತ್ತ ಪುರೋಹಿತನನ್ನು ಸಮಾಧಾನ ಮಾಡಬೇಕು. ಎರಡೂ ಕಡೆಯ ಸಾವಧಾನ ಬಯಸುವವರು ರಾಜಕಾರಣಿಗಳಾದ್ರೆ ಮಾತ್ರ ರಾಜ್ಯ ಶಾಂತಿಯುತವಾಗಿರೋದಕ್ಕೆ ಸಾಧ್ಯ. ರಾಜಕಾರಣಿಗಳು ಬದಲಾಗಬೇಕು. ಸೊ ಪ್ರತಾಪ್ ಸಿಂಹ ಶಾಂತಿಯುತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.